ಸೊ ಮತ್ತೆಲ್ಲ ಸೋತ್ರ ಮಾಡೋದು ನಮಸ್ಕಾರ ನಾವು ಹೊಸ ಬ್ಲಾಗಿಗೆ. ಸೊ ಇವತ್ತು ಗಂಟು ಸ್ವಲ್ಪ ಪರವಾಗಿಲ್ಲ, ಆದರೂ ಮಧ್ಯದಲ್ಲಿ ಇವತ್ತು ಹೋಗ್ಬಿಡುತ್ತೆ ವಾಯ್ಸ್. ಬಟ್ ಸೊ ಇವತ್ತು August 14th, ಸೊ ನಾಳೆ August 15th. ಸೊ ಇವತ್ತು ಎಲ್ಲ ಡೆಕೋರೇಷನ್ ನಡೆಯುತ್ತೆ, ಎಲ್ಲ ನಮ್ಮ ಕಾಲೇಜ್ ಪ್ರೋಗ್ರಾಮ್ಗಳಿಗೆ. ಒಂದು ನಿಮಿಷ ಈಗ ಒಂದು ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ಡೆಕೋರೇಷನು. ಸೊ ಇವತ್ತು ನನ್ನ ಆ್ಯಂಕರಿಗೂ ಕೂಡ ಡೆಕೋರೇಷನ್ ಇರುತ್ತೆ. ಸೊ ಅದ್ರ ಜೊತೆ ಡ್ಯಾನ್ಸ್ ಎಲ್ಲ ಕೂಡ ಇರುತ್ತೆ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು ಬ್ಲಾಗ್ ಹಾಕೋಕ್ಕೆ. ಆಯಿತು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಡೈರೆಕ್ಟ್ ನಿಮಗೆ ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಹಾಕ್ತೀನಿ. ಸೊ ಸದ್ಯಕ್ಕೆ ಕಾಲೇಜಿಗೆ ಹೋಗೋದು ಮುಂದೆ ಬ್ಲಾಗ್. ಸೊ ಈಗ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇಗೆ ಡೆಕೋರೇಷನ್ ಮಾಡಬೇಕಿತ್ತು. ಅಷ್ಟೊಂದು ದಿನ ಏನೋ ಮಾಡ್ತಾರೆ, ನಾರ್ಮಲ್ ಡ್ಯಾನ್ಸಸ್ ಅಷ್ಟೇ ನಾವು ಪ್ರಿಪೇರ್ ಮಾಡ್ಬೋದು. ಆ್ಯಂಕರಿಂಗ್ ಪಾರ್ಟ್ ಮಾಡಬೇಕು. ನಮ್ಮ ಕ್ಲಾಸ್ ತೋರಿಸ್ತೀನಿ ನೋಡಿ, ಒಬ್ಬರು ಇಲ್ಲ, ಎಲ್ಲರೂ ಕೂಡ ಆಫ್ ಡೇ ಹೋಗ್ಬಿಟ್ಟಿದ್ದಾರೆ. ನನ್ನ ಆ್ಯಂಕರಿಂಗ್ ಇದೆ ಅಂತ ಮಾತ್ರ ಕಾರಣಕ್ಕೋಸ್ಕರ ನನ್ನ ಉಳಿಸ್ಕೊಂಡಿದ್ದಾರೆ ಮಧ್ಯಾಹ್ನ ತನಕ. ಇವತ್ತು ಆಫ್ ಡೇ ಅಂದ್ಬಿಟ್ಟು ನಾನು ಊಟ ಕೂಡ ತಂದಿಲ್ಲ. ಸೊ ಇವತ್ತು ಮತ್ತೆ 4 ಗಂಟೆ ತನಕ ಉಪವಾಸ. ಸದ್ಯಕ್ಕೀಗ ಊಟ ಏನೂ ಮಾಡಿಲ್ಲ. ಸೊ ಹೊರಗಡೆ ಸ್ವಲ್ಪ ಹೋಗಬೇಕು, ನೋಡೋಣ. ಹೊರಗಡೆ ಅಕಸ್ಮಾತ್ ಹೋದಾಗ ತಿನ್ಕೊಂಡು ಬರ್ತೀನಿ. ಸೊ ಸದ್ಯಕ್ಕೆ ಗೊತ್ತಾದ್ಮೇಲೆ ಮುಂದೆ ಬ್ಲಾಗ್. ಸೊ ಗೈಸ್, ಈಗ ಬೆಳಗ್ಗೆಯಿಂದ ನಾಳೆ ಇಂಡಿಪೆಂಡೆನ್ಸ್ ಡೇ ಅಂದ್ಬಿಟ್ಟು ಹಾಕ್ಕೊಂಡು ನರಿತಾ ಇದ್ದಾರೆ. ಸೊ ಅದರಿಂದ ಆ್ಯಂಕರಿಂದು ಮತ್ತೆ ಪಾರ್ಟ್ ಚೇಂಜ್ ಆಗ್ತಾನೆ ಇದೆ. ಸೊ ಈಗ ಮತ್ತೆ ಹೊಸ್ತಾಗಿ ಹೋಗ್ಬಿಟ್ಟು ಇದು ಚೇಂಜ್ ಮಾಡಬೇಕಿತ್ತು. ಊಟ ಮಾಡೋಣ ಅಂತ ಹೊರಗಡೆ ಬಂದರೆ ಅಂಗಡಿನೇ ಕ್ಲೋಸ್. ಏನು ಮಾಡೋಣ? ನಾನು ಊಟ ಮಾಡೋ ಟೈಮಲ್ಲೇ ಅಂಗಡಿ ಕ್ಲೋಸ್. ಈಗ ಮತ್ತೆ ರಿವರ್ಸ್ ಗೇರ್ ಹಾಕೊಂಡು ಹೋಗ್ಬೇಕು. ಈಗ ಎಲ್ಲರೂ ಬೇರೆ ಕಡೆ ಅಂಗಡಿಯಿಂದ ಅಂಗಡಿ ಹುಡ್ಕೋಬೇಕು. ಸೊ ಮುಂದೆಗಡೆ ಯಾವ ಅಂಗಡಿ ಇದೆ ಊಟ ಮಾಡ್ಕೊಂಡು ಮುಂದಿನ ಬ್ಲಾಗ್. ಸೊ ಕೊನೆಗೂ ಈಗ ಮನೆ ಬಂದೆ. ಸೊ ಪರವಾಗಿಲ್ಲ, ಸ್ವಲ್ಪ ಗಂಟ್ಲು ಈಗ ಸ್ವಲ್ಪ ಸೋಲೋಗಿದೆ. ಬಟ್ ಸ್ಕ್ರಿಪ್ಟ್ ತುಂಬ ಚೇಂಜ್ ಆಗೋಗ್ಬಿಟ್ಟಿದೆ. ಲೈಕ್ ಆ್ಯಂಕರಿಂದು ತುಂಬ ಚೇಂಜ್ ಆಗೋಗಿದೆ. ಸೊ ಎಂಡಿಗೆ ತುಂಬ ಚೇಂಜ್ ಆಗ್ತಾ ಬಂತು. ಬಟ್ ಆದರೂ ಓವರ್ ಆಲ್ ಮ್ಯಾನೇಜಬಲ್ ಆಗಿದೆ. ಸೊ ಸದ್ಯಕ್ಕೆ ಈಗ ನಾಳೆಗೋಸ್ಕರ ಕಾಯ್ತಿದ್ದೀನಿ. ಸೊ ನಾಳೆ ಒಂದು ಬಿಗ್ಗೆಸ್ಟ್ ಡೇ ಆಫ್ ಮೈ ಲೈಫ್ ಅನ್ಬೋದು. ಸೊ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಾ ಇರೋದು ಅಷ್ಟು ಸ್ಟೂಡೆಂಟ್ಸ್ ಮುಂದೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅದು. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸೊ ನಾನು ಕಂಪ್ಲೀಟ್ ವ್ಲಾಗ್ ನೋಡಿ ಹೆಂಗೆ ಏನಾಯಿತು ಅಂತೆಲ್ಲ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ನಾನು ಹಾಕ್ತೀನಿ ನಾಳೆ. ಸೊ ನಾಳೆಗೋಸ್ಕರ ಕಾಯಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈಗಿನ ಬಂದಿದ್ದೀನಿ. ಊಟ ಮಾಡಿದ್ಮೇಲೆ ಮುಂದೆ ವ್ಲಾಗ್. ಸೊ ಊಟ ಎಲ್ಲ ಮಾಡಾಯಿತು. ಸದ್ಯಕ್ಕೆ ಈಗ ಏನಂದರೆ ಪ್ರಿಪೇರ್ ಆಗಬೇಕು ಅಷ್ಟೇ. ಬಟ್ಟೆ ತೋರಿಸ್ತೀನಿ. ಸೊ ಇದು ನಾನು ಆ್ಯಕ್ಚುಲಿ ಹಾಕೊಂತಿರೋದು ನಾಡಿಕೆ, ತುಂಬ ಸಿಂಪಲ್ ವೈಟ್. ಐರನ್ ಮಾಡಬೇಕಿನ್ನು. ಸೊ ಈಗ ಇದನ್ನ ಐರನ್ ಮಾಡಿ ಆಮೇಲೆ ನಾರ್ಮಲ್ ಒಂದು ಪ್ಯಾಂಟ್ ಇದೆ, ಆ ಪ್ಯಾಂಟ್ ಹಾಕೊಂಡು ಶೂಸ್ ಇದೆ, ಅದು ಕೂಡ ಹೊರದೋಗಿದೆ. ಸ್ವಲ್ಪ ಪೆವಿಕಿಕ್ ಹಾಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹಾಕೊಂಡು ಹೋಗ್ಬೇಕು. ಯಾಕಂದರೆ ನಮ್ಮ ಹತ್ರ ಇರೋದೇ ಇಷ್ಟು. ಸೊ ಸದ್ಯಕ್ಕೆ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಾಳೆ ಕಂಪ್ಲೀಟ್ ಬ್ಲಾಗ್ ಏನಂತ ತೋರಿಸುತ್ತೆ. ಸೊ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಹೆಂಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟೊಂದು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಬ್ಲಾಗ್ ಅನ್ಸುತ್ತೆ. ಬಾಯ್.